ಹಲೋ ಆತ್ಮೀಯರೇ, ನಮಸ್ಕಾರ. ಮೋಕ್ಷ ಮೀಡಿಯಾಕ್ಕೆ ತಮಗೆಲ್ಲ ಸ್ವಾಗತ. ನಾನು ಮೋಕ್ಷ ಹಿರೇಮಠ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಮತ್ತು ಸಮಾಜದ ಬೆಳವಣಿಗೆಯನ್ನು ಗಾತ್ರ ಮತ್ತು ಎತ್ತರ ವಿಸ್ತಾರದಲ್ಲಿ ಅಳೆಯಲಿಕ್ಕೆ ಸಾಧ್ಯತೆ ಇಲ್ಲ. ಆದರೆ ಆ ವ್ಯಕ್ತಿಯಲ್ಲಿರತಕ್ಕಂಥ ಮತ್ತು ಆ ಸಮಾಜದಲ್ಲಿರ್ತಕ್ಕಂಥ ಸಂಸ್ಕೃತಿಯ ಬೆಳವಣಿಗೆಯ ಮೇಲೆ ಆ ಸಮಾಜದ ಮತ್ತು ವ್ಯಕ್ತಿಯ ಬೆಳವಣಿಗೆಯನ್ನು ನಾವು ನಿರ್ಧರಿಸಬಹುದು. ಒಬ್ಬ ವ್ಯಕ್ತಿ ಮತ್ತು ಸಮಾಜದ ಬೆಳವಣಿಗೆಯನ್ನು ನಿರ್ಧರಿಸಬೇಕಾದರೆ ಬುದ್ಧಿವಂತಿಕೆ ಜೊತೆಗೆ ಹೃದಯವಂತಿಕೆ ಕೂಡ ಬಹಳ ಮುಖ್ಯ ಆಗುತ್ತೆ. ಈ ಬುದ್ಧಿವಂತಿಕೆ ಮತ್ತು ಹೃದಯವಂತಿಕೆ ಎಲ್ಲಿ ಒಂದಾಗಿ ಅನ್ಯೋನ್ಯವಾಗಿ ಕಾರ್ಯವನ್ನು ನಿರ್ವಹಿಸ್ತವೋ ಅಲ್ಲಿ ವ್ಯಕ್ತಿಯ ಮತ್ತು ಸಮಾಜದ ಬೆಳವಣಿಗೆಯನ್ನು ನಾವು ಕಂಡುಕೊಳ್ಳಬಹುದು. ಈ ದಿಕ್ಕಿನತ್ತ ನೋಡಿದಾಗ ನಮಗೆ ವಿದ್ಯಾಕೇಂದ್ರಗಳ ನೆನಪಾಗುತ್ತೆ. ಯಾಕಂದರೆ ಮನುಷ್ಯನ ಬುದ್ಧಿವಂತಿಕೆಯನ್ನು ಮತ್ತು ಹೃದಯವಂತಿಕೆಯನ್ನು ನಿರ್ಮಿಸುವ ಕೇಂದ್ರಗಳು, ರೂಪಿಸುವ ಕೇಂದ್ರಗಳು ಈ ವಿದ್ಯಾ ಕೇಂದ್ರಗಳೇ. ಆದ ಕಾರಣ ವಿದ್ಯಾಕೇಂದ್ರಗಳಿಲ್ಲದೆ ನಾವು ಮನುಷ್ಯನ ಹೃದಯವಂತಿಕೆ ಮತ್ತು ಬುದ್ಧಿವಂತಿಕೆ ಮತ್ತು ಬೆಳವಣಿಗೆಯನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಒಂದು ವೇಳೆ ನಿರೀಕ್ಷಿಸಿದರೂ ಕೂಡ ಇವುಗಳಿಲ್ಲದ, ಅಂದರೆ ವಿದ್ಯೆ ಇಲ್ಲದ ಬೆಳವಣಿಗೆ ಸೀಮಿತವಾಗುತ್ತೆ. ವಿದ್ಯೆಯನ್ನು ಪಡೆದುಕೊಂಡಿರ್ತಕ್ಕಂಥ ಬೆಳವಣಿಗೆ ಆ ಸೀಮಿತತೆಯನ್ನು ಮೀರಿ ಮುಂದುವರಿಯಲಿಕ್ಕೆ ಸಾಧ್ಯತೆ ಇರುತ್ತೆ. ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ನಮ್ಮ ವಿದ್ಯಾಕೇಂದ್ರಗಳನ್ನು ನೋಡಬೇಕಾಗಿದೆ. ಆಧುನಿಕತೆಯ ಹೆಸರಿನಲ್ಲಿ ಎಷ್ಟೋ ವಿದ್ಯಾಕೇಂದ್ರಗಳು ನಮ್ಮ ಸಮಾಜದಲ್ಲಿ ರೂಪುಗೊಂಡಿದ್ದಾವೆ. ಅವುಗಳು ಮಾರುಕಟ್ಟೆಯ ಬೆನ್ನತ್ತಿ ಓಡುತ್ತಾ ಇವೆ. ಅವುಗಳಿಗೆ ಉತ್ಪಾದನೆ, ಮಾರುಕಟ್ಟೆ ಮತ್ತು ಆ ಮಾರುಕಟ್ಟೆಯನ್ನು ಉಂಟಾಗ್ತಕ್ಕಂಥ ಲಾಭ ಭಾಳ ಮುಖ್ಯವಾಗಿ ಬರ್ತದೆ. ಹೀಗಾಗಿ ನಾವು ಇಂದಿನ ದಿನಮಾನಗಳಲ್ಲಿ ಈ ಮಾನವೀಯ ವಿದ್ಯಾಕೇಂದ್ರಗಳು ಅಥವಾ ಮಾನವೀಯ ಶಾಖೆಗಳು ಮತ್ತು ಮೂಲ ವಿಜ್ಞಾನ ಶಾಖೆಗಳು ಲೌಕಿಕ ಮತ್ತು ಅಲೌಕಿಕ ವಿದ್ಯೆಗಳ ಬದಲಾಗಿ ನಾವು ಅನ್ವಯಿಕ ವಿದ್ಯೆಗೆ ಬಹಳ ಮಹತ್ವವನ್ನು ಕೊಟ್ಟುಬಿಟ್ಟಿದ್ದೇವೆ. ಅದರ ಅರ್ಥ ಅನ್ವಯಿಕ ವಿದ್ಯೆ ಬೇಡ ಅಂತಲ್ಲ, ಅನ್ವಯಿಕ ವಿದ್ಯೆ ಕೂಡ ಬಹಳ ಮುಖ್ಯ ಆಗುತ್ತೆ. ಆದರೆ ಅದರ ನಿಯಂತ್ರಣ ಹೇಗಿರಬೇಕೆನ್ನುವುದು ನಮ್ಮ ಮುಂದಿರ್ತಕ್ಕಂಥ ಪ್ರಶ್ನೆ. ಈ ಅನ್ವಯಿಕ ವಿಜ್ಞಾನದ ಅನ್ವಯವನ್ನು ನಾವು ಸಮಾಜಕ್ಕೆ ಮಾಡಿದಾಗ ಅದರಿಂದ ಅನೇಕ ಲಾಭಗಳುಂಟಾಗಿದೆ. ಆ ಲಾಭವನ್ನು ನಿರೀಕ್ಷೆ ಮಾಡಿದಷ್ಟು ಕೂಡ ಬೆಳವಣಿಗೆಯಾಗಿದೆ. ಆದರೆ ಅವು ಮನುಷ್ಯನ ಮನಸ್ಸನ್ನು ಸಣ್ಣದಾಗಿಸಿವೆ, ಮನುಷ್ಯನ ವಿಸ್ತಾರವನ್ನು ಕಿರಿದುಗೊಳಿಸಿವೆ, ಮನುಷ್ಯನನ್ನು ಒಂದು ಜಾಗತಿಕ ಮಾರುಕಟ್ಟೆಯಾಗಿ ಮಾರ್ಪಡಿಸಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ ವಿದ್ಯಾಕೇಂದ್ರಗಳಿರೋದ್ರಿಂದ ಅವುಗಳನ್ನು ಮತ್ತೊಮ್ಮೆ ಪುನರಾವಲೋಕನ ಮಾಡುವುದು ಅನಿವಾರ್ಯವಾದ ಸ್ಥಿತಿಯಾಗಿದೆ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ನಮಗೆ ಪ್ರಾಚೀನ ಕಾಲದಲ್ಲಿರ್ತಕ್ಕಂಥ ಗುರುಕುಲ ವಿದ್ಯಾಕೇಂದ್ರಗಳು ಒಂದು ಮಟ್ಟದವರೆಗೆ ಮಾದರಿಗಳಾಗಿ ಕಾಣಬಹುದು. ಯಾಕಂದರೆ ಈ ಪ್ರಾಚೀನ ಗುರುಕುಲ ಕೇಂದ್ರಗಳಲ್ಲೇ ವಿದ್ಯಾಭ್ಯಾಸದ ರೀತಿ ನೀತಿಯೇ ಬೇರೆಯಾಗಿತ್ತು. ಈ ಪ್ರಾಚೀನ ಗುರುಕುಲ ವಿದ್ಯಾ ವ್ಯವಸ್ಥೆಯಲ್ಲಿ, ವಿದ್ಯಾ ಪದ್ಧತಿಯಲ್ಲಿ ಈ ಗುರು ಮತ್ತು ಶಿಷ್ಯರ ನಡುವೆ ಅನ್ಯೋನ್ಯ ಸಂಬಂಧವಿರುತ್ತಿತ್ತು. ಈ ಅನ್ಯೋನ್ಯ ಸಂಬಂಧದ ಜೊತೆಗೆ ಅವರು ತಮ್ಮ ಇಡೀ ಜೀವನವನ್ನು ಮೀಸಲಾಗಿಟ್ಟು ತಮ್ಮಲ್ಲಿರ್ತಕ್ಕಂಥ ಶಿಷ್ಯರಿಗೆ ವಿದ್ಯೆಯನ್ನು ದಾರಿ ಎರೆದುಕೊಡ್ತಿದ್ರು. ಅಷ್ಟೇ ಅಲ್ಲ, ಆ ಶಿಷ್ಯರು ಕೂಡ ಅಷ್ಟೇ ವಿಶ್ವಾಸದಿಂದ, ಅಷ್ಟೇ ಆತ್ಮೀಯತೆಯಿಂದ
ವಿದ್ಯೆಯನ್ನು ಪಡ್ಕೊಳ್ತಿದ್ದೆವು. ಆದರೆ ಈಗ ಕಾಲ ಬದಲಾವಣೆಯಾಗಿದೆ. ಬದಲಾವಣೆ ಆಗುವುದು ಮನುಷ್ಯನ ಸಹಜ ಧರ್ಮ. ಆದರೆ ಆ ಮನುಷ್ಯ ಸಂಬಂಧಗಳ ನಡುವಿರತಕ್ಕಂಥ ಅನ್ಯೋನ್ಯತೆ ದೂರವಾಗಿಬಿಟ್ರೆ ಅದು ಅಷ್ಟೇ ಅಪಾಯಕಾರಕ ಕೂಡ ಹೌದಾಗುತ್ತೆ. ಯಾಕಂದರೆ ಮನುಷ್ಯನ ಅನ್ಯೋನ್ಯತೆಯ ಸಂಬಂಧಗಳು ಮುರಿದಾಗ ಏನಾಗುತ್ತೆ, ಈ ಉಗ್ರತೆಯ ರೂಪ ತಾಳಿ ಉಗ್ರವಾದಿಗಳು ಹುಟ್ಕೊಂಡು ಬಿಡ್ತಾರೆ. ಈ ಉಗ್ರವಾದಿಗಳ ಉಪಟಳ ಕಡಿಮೆ ಆಗಬೇಕಾದ್ರೆ ಮನುಷ್ಯನ ನಡುವೆ, ಸಮಾಜದ ನಡುವೆ ಅನ್ಯೋನ್ಯತೆ ಇರಲೇಬೇಕಾಗುತ್ತೆ. ಈ ಅನ್ಯೋನ್ಯತೆಯನ್ನು ಕುದಿಸ್ತಕ್ಕಂಥ ಕೆಲಸಗಳು ಒಂದಿಲ್ಲ ಒಂದು ರೀತಿಯಾಗಿ ಆ ಪ್ರಾಚೀನ ಗುರುಕುಲ ಕೇಂದ್ರಗಳು ಮಾಡ್ತಾಯಿದ್ವು. ಹಾಗಾದರೆ ಪ್ರಾಚೀನ ಗುರುಕುಲ ಕೇಂದ್ರದ ಲಕ್ಷಣಗಳೇನು? ಸಾಮಾನ್ಯವಾಗಿ ಅವು 4 ಆಶ್ರಮಗಳಿಗೆ ಒತ್ತು ಕೊಡುತ್ತಿದ್ದವು ಅಂತೆ. ಅಂದರೆ ಈ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸಾಶ್ರಮ ಇವುಗಳ ಹಿನ್ನೆಲೆಯಲ್ಲಿ ಆ ಗುರುಕುಲ ಕೇಂದ್ರಗಳು ವಿದ್ಯೆಯನ್ನು ಒದಗಿಸ್ತಾ ಇದ್ದವು. ಆ ಗುರುಕುಲ ಕೇಂದ್ರಗಳಿಗೆ ತಮ್ಮದೇ ಆದ ರೀತಿ ನೀತಿಗಳಿದ್ದವು. ಅವು ಶಾಸ್ತ್ರದ ವಿದ್ಯಾಭ್ಯಾಸದ ಜೊತೆಗೆ ಶಸ್ತ್ರ ವಿದ್ಯಾಭ್ಯಾಸವನ್ನು ಕೂಡ ಕೊಡ್ತಾ ಇದ್ದವು. ಈ ಶಾಸ್ತ್ರ ಮತ್ತು ಶಸ್ತ್ರಗಳು ಮೇಳೈಸಿದಾಗ ಅಲ್ಲಿ ಉತ್ಪತ್ತಿಯಾಗತಕ್ಕಂಥ ಶಕ್ತಿಯೇ ಬೇರೆ ಆಗುತ್ತೆ. ಅಂಥ ಶಕ್ತಿಯನ್ನು ನಾವು ಪ್ರಾಚೀನ ವಿದ್ಯಾಕೇಂದ್ರಗಳಲ್ಲಿ ಕಂಡುಕೊಂಡಿವಿ. ಈ ಪ್ರಾಚೀನ ವಿದ್ಯಾಕೇಂದ್ರಗಳು ಅನೇಕ ರೀತಿಯಾಗಿ ಬೆಳವಣಿಗೆಯನ್ನು ಪಡೆದುಕೊಂಡಿವೆ. ಈ ಪ್ರಾಚೀನ ಗುರುಕುಲ ವ್ಯವಸ್ಥೆಯ ವಿದ್ಯಾಕೇಂದ್ರಗಳನ್ನು ನಾವು ಈ ಮಂದಿರಗಳಲ್ಲಿ, ಮಠಗಳಲ್ಲಿ, ಅಗ್ರಹಾರಗಳಲ್ಲಿ, ಬ್ರಹ್ಮಪುರಿಗಳಲ್ಲಿ ಮತ್ತು ಘಟಿಕಾ ಸ್ಥಾನಗಳಲ್ಲಿ ಕಂಡುಕೊಳ್ಳಬಹುದು. ಅಂದರೆ ಆ ಸಮಾಜದ ಬೆಳವಣಿಗೆಗೆ ತಕ್ಕಂತೆ, ಆ ಸಮಾಜದ ಬೆಳವಣಿಗೆಯನ್ನು ಮುಂದುವರಿಸಲಿಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ರೀತಿಯ ವಿದ್ಯೆಗಳನ್ನು ಆ ಗುರುಕುಲ ವಿದ್ಯಾ ಪದ್ಧತಿಯಲ್ಲಿ ಕಲಿಸಲಾಗ್ತಿತ್ತು. ಹೀಗಾಗಿ ನಮ್ಮಲ್ಲಿ ಸಾಕಷ್ಟು ವಿದ್ಯಾಕೇಂದ್ರಗಳ ಬೆಳವಣಿಗೆ ಆಗಿತ್ತು. ನಳಂದ, ತಕ್ಷಶಿಲಾ ಅಂತ ವಿಶ್ವವಿದ್ಯಾನಿಲಯವನ್ನು ಕೂಡ ನಾವು ಜಗತ್ತಿಗೆ ಕೊಟ್ಟಿದ್ದೇವೆ. ಅಂಥದೇ ವಿಶ್ವವಿದ್ಯಾಲಯಗಳನ್ನು ಕೂಡ ನಾವು ಭಾರತದ ತುಂಬೆಲ್ಲ ನೋಡ್ತಾ ಇದ್ದೇವೆ. ಸಾಮಾನ್ಯವಾಗಿ ನಾವು ಇಂದಿನ ಕಲ್ಯಾಣ ಕರ್ನಾಟಕವನ್ನು ಹಿಂದುಳಿದ ಪ್ರದೇಶ ಅಂತೇಳಿ ಹಿಂದುಳಿದ ಪ್ರದೇಶ ಅಂತೇಳಿ ಹೇಳ್ತಾ ಇರುವಾಗ ಅಲ್ಲಿರ್ತಕ್ಕಂಥ ಇತಿಹಾಸವನ್ನೇ ನಾವು ಮರೆತು ಬಿಡ್ತೀವಿ. ಯಾಕಂದರೆ ಒಂದಾನೊಂದು ಕಾಲಕ್ಕೆ ಈ ಕಲ್ಯಾಣ ಕರ್ನಾಟಕ ಅಂದರೆ ಹಿಂದೆ ಹೈದರಾಬಾದ್ ಕರ್ನಾಟಕ ಅಂತ ಏನು ಕರಿತಾ ಇದ್ದೀವಲ್ಲ, ಅಥವಾ ಉತ್ತರ ಕರ್ನಾಟಕ ಅಂತ ಏನು ಕರಿತಾ ಇದ್ದೀವಲ್ಲ, ಆ ಉತ್ತರ ಕರ್ನಾಟಕದ ಇಡೀ ದೇಶದ ಬೆಳವಣಿಗೆಯ ಮೂಲ ಸ್ಥಾನವಾಗಿತ್ತು. ಯಾವುದೇ ರಾಜಮನೆತನಗಳನ್ನು ತೆಗೆದುಕೊಂಡಾಗ ಆ ರಾಜಮನೆತನಗಳು ಹುಟ್ಟಿ ಬೆಳೆದು ಬೆಳವಣಿಗೆಯಾಗಿ ಆ ದೇಶವನ್ನು ಸಮೃದ್ಧಿಗೊಳಿಸಿರ್ತಕ್ಕಂಥದ್ದೇ ಈ ಉತ್ತರ ಕರ್ನಾಟಕದ ರಾಜಮನೆತನಗಳು ಮತ್ತು ಕಲ್ಯಾಣ ಕರ್ನಾಟಕದ ಮನೆತನಗಳು, ಸಾಮ್ರಾಜ್ಯ ಮನೆತನಗಳು. ಇವುಗಳಲ್ಲಿ ಪ್ರಮುಖವಾಗಿ ನಾವು ಈ ನಾಗಾವಿ ಮತ್ತು ಕುಕನೂರು ವಿದ್ಯಾಕೇಂದ್ರಗಳನ್ನು ಹೆಸರಿಸಬಹುದು ಅಂತ ಅನಿಸುತ್ತೆ. ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಗುರುಕುಲ ಪದ್ಧತಿಯ ವಿದ್ಯಾಕೇಂದ್ರಗಳಿದ್ದಾವೆ. ಆದರೆ ನಾನು ಇಲ್ಲಿ ಕಲ್ಯಾಣ ಕರ್ನಾಟಕದ ಪ್ರಾಚೀನ ವಿದ್ಯಾಕೇಂದ್ರಗಳಿಗೆ ಮಾತ್ರ ಸೀಮಿತ ಮಾಡಿಕೊಳ್ತಾ ಇದ್ದೇನೆ. ಯಾಕಂದರೆ ಈ ಕಲ್ಯಾಣ ಕರ್ನಾಟಕದ ವಿದ್ಯಾಕೇಂದ್ರಗಳ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಅವು ಕೊಟ್ಟಿರ್ತಕ್ಕಂಥ ಕಾಣಿಕೆಯನ್ನು ಕೂಡ ನಾವು ಅರ್ಥ ಮಾಡಿಕೊಂಡಿಲ್ಲ. ಈ ಹಿನ್ನೆಲೆಯಲ್ಲಿ ನಾವು ಕಲ್ಯಾಣ ಕರ್ನಾಟಕದ ಈ ವಿದ್ಯಾಕೇಂದ್ರಗಳನ್ನು ನೋಡಬೇಕಾಗತ್ತೆ. ಸಾಮಾನ್ಯವಾಗಿ ಈಗಿನ ಕಾಲದಲ್ಲಿ ಕಲ್ಯಾಣ ಕರ್ನಾಟಕ ಅಂದರೆ ನಾವು ಬೀದರ್, ಕಲಬುರಗಿ, ರಾಯಚೂರು, ಕೊಪ್ಪಳಗಳನ್ನು ಹೆಸರಿಸ್ತೇವೆ. ಈ ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಯಾಗಿ ವಿಭಜನೆಗೊಳ್ತು. ಅದೇ ರೀತಿಯಾಗಿ ಗುಲ್ಬರ್ಗ ಮತ್ತು ಯಾದಗಿರಿ ಜಿಲ್ಲೆಯಾಗಿ ವಿಭಜಿತವಾಗಿದೆ. ಈಗಿನ ಕಾಲದಲ್ಲಿ ಆಧುನಿಕತೆ ಇತ್ತೀಚಿನ ದಿನಗಳಲ್ಲಿ ಇವುಗಳನ್ನು ಹೈದರಾಬಾದ್ ಸಂಸ್ಥಾನ ಅಂತ ಏನು ಕರಿತಾ ಇದ್ವಲ್ಲ, ನಿಜಾಮಶಾಹಿ ಸಂಸ್ಥಾನ ಅಂತ ಏನು ಕರಿತೀವಲ್ಲ, ಈಗ ಅವುಗಳಿಗೆ ನಾವು ಕಲ್ಯಾಣ ಕರ್ನಾಟಕ ಅಂತೇಳಿ ಹೆಸರಿಸಿದ್ದೇವೆ. ಈ ಕಲ್ಯಾಣ ಕರ್ನಾಟಕದ ಈ ಪ್ರಾಚೀನ ವಿದ್ಯಾಕೇಂದ್ರಗಳಿದ್ದಾವಲ್ಲ, ನಾಗಾವಿ ಮತ್ತು ಗುರುಕುಲ ವಿದ್ಯಾಕೇಂದ್ರಗಳು,
ಇವು ತಮ್ಮದೇ ಆದ ವಿಶಿಷ್ಟತೆಯನ್ನು ಪಡೆದುಕೊಂಡಿವೆ. ಈ ನಾಗಾವಿ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಒಂದು ಹಳ್ಳಿ ಈಗ. ಆದರೆ ಒಂದಾನೊಂದು ಕಾಲಕ್ಕೆ ಆ ನಾಗಾವಿ ಪ್ರಸಿದ್ಧವಾದ ವಿದ್ಯಾಕೇಂದ್ರವಾಗಿತ್ತು, ಪ್ರಸಿದ್ಧವಾದ ವಿಶ್ವವಿದ್ಯಾನಿಲಯವನ್ನು ಹೊಂದಿತ್ತು ಅನ್ನೋದನ್ನು ನಾವು ಮರಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕಂದರೆ ಈ ನಾಗಾವಿಯ ಪ್ರಸಿದ್ಧತೆ ಯಾವ ಮಟ್ಟಿಗಿತ್ತಂತಂದರೆ, ನಳಂದದ ನಂತರ ನಾಗಾವಿ ಆಗಿನ ಕಾಲದಲ್ಲಿ ಪ್ರಸಿದ್ಧ ವಿಶ್ವವಿದ್ಯಾನಿಲಯ ಆಗಿತ್ತು ಅಂತ ಹೇಳ್ತಾರೆ. ನಾವು ನಳಂದ ತಕ್ಷಶಿಲೆಯ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೇವೆ. ಆದರೆ ನಾಗಾವಿಯ ವಿಶ್ವವಿದ್ಯಾನಿಲಯದ ಬಗ್ಗೆ, ನಾಗಾವಿಯ ಘಟಿಕ ಸ್ಥಾನದ ಬಗ್ಗೆ ನಾವು ಎಲ್ಲಿಯೂ ಕೂಡ ಹೇಳ್ತಾ ಇಲ್ಲ. ಈ ನಾಗಾವಿ ಈಗ ಹಳ್ಳಿಯಾಗಿರ್ಬೋದು, ಆದರೆ ಒಂದಾನೊಂದು ಕಾಲಕ್ಕೆ ಅದು ಶಕ್ತಿ ಕೇಂದ್ರವಾಗಿತ್ತು. ಎಷ್ಟೋ ಅರಸ ಮನೆತನಗಳು ಆ ಘಟಿಕ ಸ್ಥಾನವನ್ನು ಬೆಳೆಸಿ ಅವುಗಳನ್ನು ಉಳಿಸಿ ಸಮಾಜಕ್ಕೆ ಅವುಗಳಿಂದ ಕಾಣಿಕೆಯನ್ನು ಪಡೆದುಕೊಂಡಿದ್ದೇವೆ ಮತ್ತು ಕಾಣಿಕೆಯನ್ನು ಕೊಟ್ಟಿದ್ದಾವೆ. ನಾಗಾವಿಯಲ್ಲಿರ್ತಕ್ಕಂಥ ನಾಗಲಾಂಬಿಕಾ ದೇವಿ ಶಕ್ತಿಪೀಠ. ಆ ನಾಗಲಾಂಬಿಕೆಯನ್ನು ಪಾರ್ವತಿ ಯಲ್ಲಮ್ಮನ ರೂಪ ಅಂತಲೂ ಕೂಡ ಕರೀತಾರೆ. ಅಮೋಘ ವರ್ಷ ನೃಪತುಂಗನ ಹೆಸರನ್ನು ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಕೇಳಿದವರೇ ಇಲ್ಲ. ಆ ರಾಷ್ಟ್ರಕೂಟ ದೊರೆ ಅಮೋಘ ವರ್ಷ ನೃಪತುಂಗನ ಕುಲದೇವತೆಯೇ ಈ ನಾಗಲಾಂಬಿಕೆ. ಈ ನಾಗಲಾಂಬಿಕೆ ಇರುವುದು ಚಿತ್ತಾಪುರ ತಾಲೂಕಿನ ಕಲಬುರಗಿ ಜಿಲ್ಲೆ, ಅಂದರೆ ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಸಮೀಪ ಇರತಕ್ಕಂಥ ನಾಗಾವಿ. ಆಗಿನ ಕಾಲದಲ್ಲಿ ಈ ನಾಗಾವಿಗೆ ನಾಗವ್ಯಾಪಿ, ನಾಗಾವಿ, ನಾಗಾಯಿ ಅಂತೇಳಿ ಕರಿತಾ ಇದ್ರು. ಈ ನಾಗಾಯಿಯಿಂದನೇ ಎಷ್ಟೋ ಜನ ವಿದ್ಯಾವಂತರು ಹೊರಗೆ ಬಂದಿದ್ದರು. ಅಷ್ಟೇ ಅಲ್ಲ, ಬೇರೆ ಬೇರೆ ದೇಶಗಳಿಂದ, ವಿದೇಶಗಳಿಂದ, ಬೇರೆ ಬೇರೆ ಪ್ರದೇಶಗಳಿಂದ ಆ ನಾಗಾವಿಗೆ ವಿದ್ಯೆ ಕಲಿಯಲಿಕ್ಕೆ ಬರ್ತಾಯಿದ್ರು. ಆ ನಾಗಾವಿಯ ಪ್ರಾಚೀನತೆ ಎಲ್ಲಿ ಹೋಗುತ್ತಂದರೆ 7, 8, 9, 10, 11 ಮತ್ತು 12ನೇ ಶತಮಾನದಲ್ಲಿ ಆ ನಾಗಾವಿ ಪ್ರಸಿದ್ಧವಾದ ಒಂದು ವಿದ್ಯಾಕೇಂದ್ರವಾಗಿತ್ತು. ಆ ನಾಗಾವಿಯನ್ನು ಆಳಿರ್ತಕ್ಕಂಥ ಎಷ್ಟೋ, ಅಂದರೆ ಆ ಭಾಗವನ್ನು ಆಳಿರ್ತಕ್ಕಂಥ ಎಷ್ಟೋ ರಾಜಮನೆತನಗಳು, ಆ ಬಾದಾಮಿಯ ಚಾಲುಕ್ಯರಿರ್ಬೋದು, ರಾಷ್ಟ್ರಕೂಟರ ಶಾತವಾಹನರಿರ್ಬೋದು, ಆಮೇಲೆ ಹಯ್ಯರಿರ್ಬೋದು, ಬಾದಾಮಿಯ ಚಾಲುಕ್ಯರಿರ್ಬೋದು, ರಾಷ್ಟ್ರಕೂಟರಿರ್ಬೋದು, ಕಳಚೂರಿಯರಿರ್ಬೋದು, ಕಲ್ಯಾಣ ಕರ್ನಾಟಕದ ಈ ಕಲ್ಯಾಣಿ ಚಾಲುಕ್ಯರಿರ್ಬೋದು, ಆಮೇಲೆ ವಿಜಯನಗರದ ಅರಸರವರಿಗೂ ಕೂಡ ಅದನ್ನು ಬೆಳೆಸಿ ಪೋಷಿಸ್ತಕ್ಕಂಥ ವಿದ್ಯಮಾನವನ್ನು ನಾವು ಕಾಣ್ತಾ ಇದ್ದೇವೆ. ವಿಶೇಷವಾಗಿ ಈ ಕಲ್ಯಾಣಿ ಚಾಲುಕ್ಯರ ಸೋಮೇಶ್ವರ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ಮಂತ್ರಿಯಾಗಿರ್ತಕ್ಕಂಥ ಕಾಳಿದಾಸ್ ಅಂತಕ್ಕಂಥ ಒಬ್ಬ ಮಂತ್ರಿ ಅಲ್ಲಿ ವಿಶಿಷ್ಟವಾದ ಒಂದು ವಾಚನಾಲಯವನ್ನು, ಗ್ರಂಥ ಭಂಡಾರವನ್ನು ನಿರ್ಮಾಣ ಮಾಡಿದಂತೆ. ಆ ಗ್ರಂಥ ಭಂಡಾರ ಆಗಿನ ಕಾಲದಲ್ಲಿ ಇಡೀ ಜಗತ್ತಿನಲ್ಲಿ ಪ್ರಸಿದ್ಧವಾದ ಗ್ರಂಥ ಭಂಡಾರ ಅಂತ ಹೆಸರುವಾಸಿಯನ್ನು ಪಡೆದಿದೆ. ಅಷ್ಟೇ ಅಲ್ಲ, ಆ ಗ್ರಂಥ ಭಂಡಾರ, ಆತನದ ಗ್ರಂಥ ಭಂಡಾರ ಇಡೀ ಜಗತ್ತಿನಲ್ಲಿ ಎಲ್ಲಿ ಇರಲಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ. ಅಂಥ ಗ್ರಂಥ ಭಂಡಾರವನ್ನು ನಿರೂಪಿಸತಕ್ಕಂಥ ಕಾಳಿದಾಸ ವಿಕ್ರಮಾದಿತ್ಯನ, ಅಂದರೆ ಕಲ್ಯಾಣಿ ಚಾಲುಕ್ಯರ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದ. ಅಂದರೆ ಆಗಿನ ಕಾಲದಲ್ಲಿ ಆತನ ಒಂದು ಗ್ರಂಥ ಭಂಡಾರವನ್ನು, ಗ್ರಂಥಾಲಯವನ್ನು ನಿರ್ಮಾಣ ಮಾಡಬೇಕಾದ್ರೆ ಅವನ ವಿದ್ಯೆಯ ರೂಪವನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಆ ಗ್ರಂಥ ಭಂಡಾರವನ್ನು ನೋಡಿಕೊಳ್ಳಲಿಕ್ಕೆ 6 ಜನ ಗ್ರಂಥ ಭಂಡಾರಿಗಳನ್ನು ನಿರ್ಮಾಣ ಮಾಡಿದಂತೆ ಅವರ ಕೈ ಕೆಳಗೆ ಬೇರೆ ಬೇರೆ ಶಾಖೆಗಳಲ್ಲಿ ಕೆಲಸ ಮಾಡಲಿಕ್ಕೆ 106 ಜನರು ಕೆಲಸಗಾರರಿದ್ದರಂತೆ. ಅಂದರೆ ಇದು ಸಾಮಾನ್ಯವಾಗಿ ನಾವು ಹೇಳ್ತಾ ಇರೋದು 10-11ನೇ ಶತಮಾನದ ಸುಮಾರಿಗೆ. ಅಂದರೆ ಅದಕ್ಕಿಂತ ಮೊದಲೇ ಈ ವಿದ್ಯಾಕೇಂದ್ರಗಳು ಪ್ರಾರಂಭವಾಗಿದ್ದರೂ ಕೂಡ ನಂತರ ದಿನಮಾನಗಳಲ್ಲಿ ಅವು ಬೆಳೆದು ವಿಶ್ವವಿಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಕೇಂದ್ರಗಳಿದ್ದಾವೆ. ನಳಂದದ ನಂತರ ಹೆಸರಿಸ್ತಕ್ಕಂಥ ವಿದ್ಯಾಕೇಂದ್ರ ಅಂದರೆ ಈ ನಾಗಾವಿ ಅಂತ ಹೇಳ್ತಾ ಇದ್ದಾರೆ ಆಗಿನ ಕಾಲದಲ್ಲಿ. ಅಂದರೆ ಆ ರೀತಿಯಾದ ಪ್ರಖ್ಯಾತಿಯನ್ನು ಆ ನಾಗಾವಿ ಗುರುಕುಲ ವಿದ್ಯಾಕೇಂದ್ರ ಪಡೆದಿತ್ತು. ಅದೇ ರೀತಿಯಾಗಿ ಈಗಿನ ಕೊಪ್ಪಳ ಜಿಲ್ಲೆಯ ಕುಕ್ನೂರು ಕೂಡ ಒಂದು ಪ್ರಸಿದ್ಧವಾದ ವಿದ್ಯಾಕೇಂದ್ರವಾಗಿತ್ತು. ಅದನ್ನು ಕುಕ್ನೂರು 30 ಅಂತ ಹೇಳ್ತಾ ಇದ್ದರು. ಅದನ್ನು ಬೆಳವಲದ ನಾಡಿನ 300 ಕೇಂದ್ರಗಳಲ್ಲಿ ಕುಕ್ನೂರು 30 ಅಂತೇಳಿ ಹೆಸರಿಸ್ತಾ ಇದ್ದರು. ಈ ಕುಕ್ನೂರು ಕೂಡ ಪ್ರಾಚೀನ ವಿದ್ಯಾಕೇಂದ್ರವನ್ನು ಒಳಗೊಂಡಿತ್ತು.
ಆ ಕುಕ್ಕನೂರಿನಲ್ಲಿ ಗುರುಕುಲ ವಿದ್ಯಾಪದ್ಧತಿ ಮುಂದುವರಿದ ಭಾಗವಾಗಿತ್ತು. ಅದನ್ನು ಕೂಡ ಅನೇಕ ವರ್ಷಗಳ ಹಿಂದೆ ಕೂಡ, ಅಂದರೆ 7, 8, 9ನೇ ಶತಮಾನದ ಈಚೆಗೆ ಮತ್ತು ಅದಕ್ಕಿಂತ ಮೊದಲು ಕೂಡ ಆ ವಿದ್ಯಾಕೇಂದ್ರ ಭಾಳ ಪ್ರಸಿದ್ಧಿಯನ್ನು ಪಡೆದಿತ್ತು ಅಂತ ಹೇಳ್ತಾ ಇದ್ದಾರೆ. ಆ ಕುಕ್ಕನೂರಲ್ಲಿ ಈ ಮಹಾಮಾಯ ದೇವಸ್ಥಾನ ಈಗ ಭಾಳ ಮುಖ್ಯ. ಮೊದಲಿಂದನೂ ಕೂಡ ಈ ಕುಕ್ಕನೂರು ಮಹಾಮಾಯಿ ದೇವಿ ಶಕ್ತಿ ಕೇಂದ್ರಿತ ದೇವಿಯಾಗಿದ್ಲು. ಎಷ್ಟೋ ಜನ ಆ ಶಕ್ತಿಪೀಠಕ್ಕೆ ಬರ್ತಾಯಿದ್ರು. ಆ ಮಹಾಮಾಯೆ ಅಷ್ಟೇ ಅಲ್ಲ, ಆ ಕುಕ್ಕನೂರು ಸುತ್ತಮುತ್ತ ಇರ್ತಕ್ಕಂಥ ಸಾಕಷ್ಟು ದೇವಾಲಯಗಳಿದ್ದಾವೆ. ಆ ಕುಕ್ಕನೂರಲ್ಲೇ ಮಹಾಮಾಯ ದೇವಾಲಯ, ಕಲ್ಲೇಶ್ವರ ದೇವಾಲಯ ಮತ್ತು ಮಲ್ಲಿಕಾರ್ಜುನ ದೇವಾಲಯ ಈ ವಾಸ್ತುಶಿಲ್ಪಗಳಿಗೆ, ಅಂದರೆ ಕಲ್ಯಾಣ ಚಾಲುಕ್ಯರ ವಾಸ್ತುಶಿಲ್ಪಗಳಿಗೆ ಪ್ರಸಿದ್ಧಿಯನ್ನು ಪಡೆದಿದೆ. ಅದೇ ರೀತಿ ಹೆಸರಿಸಲೇಬೇಕಾದ ಒಂದು ದೇವಾಲಯ ಅಂದರೆ ಆ ಕುಕ್ಕನೂರಿನ ಪಕ್ಕದಲ್ಲಿರ್ತಕ್ಕಂಥ ಇಟಗಿ ಊರಲ್ಲಿರ್ತಕ್ಕಂಥ ಮಹಾದೇವ ದೇವಾಲಯ. ಈ ಮಹಾದೇವ ದೇವಾಲಯವನ್ನು ದೇವಾಲಯಗಳ ಚಕ್ರವರ್ತಿ ಅಂತೇಳಿ ಇಂದಿಗೂ ಕೂಡ ಪರಿಗಣಿಸ್ತಿದ್ದಾರೆ. ಅಂಥ ವಿಶಿಷ್ಟವಾದ ವಾಸ್ತುಶಿಲ್ಪವನ್ನು ಪಡೆದಿರ್ತಕ್ಕಂಥ ದೇವಾಲಯ ಆ ಇಟಗಿ ಮಹಾದೇವಾಲಯ. ಅದಿರುವುದು ಈ ಕುಕ್ಕನೂರು ಪಕ್ಕದಲ್ಲೇ. ಕುಕ್ಕನೂರು ಮಹಾಮಾಯ ಮತ್ತು ಕಲ್ಲೇಶ್ವರ ಮಲ್ಲಿಕಾರ್ಜುನ ದೇವಸ್ಥಾನಗಳಿಗೆ ಮಾತ್ರ ಪ್ರಸಿದ್ಧಿಯಾಗಿಲ್ಲ, ಅಲ್ಲಿರ್ತಕ್ಕಂಥ ನವಲಿಂಗದ ಪರಿಕಲ್ಪನೆಯೂ ಕೂಡ ಭಾಳ ಮುಖ್ಯ ಆಗುತ್ತೆ. ನಾವು ಇತ್ತೀಚಿನ ದಿನಗಳಲ್ಲಿ ನವವೃಂದಾವನದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಆದರೆ ನವವೃಂದಾವನ ಬರೋಕ್ಕಿಂತ ಮೊದಲು ಎಷ್ಟೋ ವರ್ಷಗಳ ಹಿಂದೆ ನವಲಿಂಗವನ್ನು ಆ ಕುಕ್ಕನೂರುಗಳಲ್ಲಿ ಸ್ಥಾಪನೆ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ನವವೃಂದಾವನ ಸ್ಥಾಪನೆಯಾದ ಇತ್ತೀಚೆಗೆ ಸಾಮಾನ್ಯವೇ ವಿಜಯನಗರ ಕೃಷ್ಣದೇವರಾಯನ ಕಾಲದಲ್ಲಿ. ಆದರೆ ಈ ಕಲ್ಯಾಣಿ ಚಾಲುಕ್ಯರಿಗಿಂತ ಮೊದಲನೇ ಈ ಕುಕ್ಕನೂರಿನಲ್ಲಿ ಈ ನವಲಿಂಗದ ಪರಿಕಲ್ಪನೆ, ನವಲಿಂಗನ ಸ್ಥಾಪನೆಯನ್ನು ನಾವು ಕಾಣ್ತಾ ಇದ್ದೇವೆ. ಆ ನವಲಿಂಗದ ಸ್ಥಾಪನೆಯೇ ಮುಂದೆ ಈ ನವವೃಂದಾವನಕ್ಕೆ ದಾರಿ ಮಾಡಿಕೊಟ್ಟಿರಬಹುದೇನೋ. ಅದರ ಬಗ್ಗೆ ಸಂಶೋಧನೆ ಆಗಬೇಕು. ಅಧಿಕಾರವಾಣಿಯಿಂದ ಹೇಳಲಿಕ್ಕೆ ಇನ್ನು ಅದರ ಬಗ್ಗೆ ಕೆಲವು ಆಧಾರಗಳು ಬೇಕಾಗುತ್ತೆ. ಆದರೆ ಅದನ್ನು ಕಲ್ಪನೆ ಮಾಡಿಕೊಳ್ಳಿಕ್ಕೆ ಈ ನವಲಿಂಗಗಳು ಆಧಾರಗಳನ್ನು ಒದಗಿಸಿಕೊಡ್ತವೆ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಆ ಕುಕ್ಕನೂರು ಕೂಡ ಎಷ್ಟು ಪ್ರಸಿದ್ಧಿಯನ್ನು ಪಡೆದಿತ್ತು ಅನ್ನೋದು ನಮಗೆ ಸ್ಪಷ್ಟವಾಗುತ್ತೆ. ಆ ಕುಕ್ಕನೂರು ಮಹಾಮಾಯ ದೇವಾಲಯ ವಿಶಿಷ್ಟ ಅನ್ನಪ್ಪ ಅಂದರೆ ಅಲ್ಲಿ ಈ ಪಾರ್ವತಿ ಪರಮೇಶ್ವರಿಯ ಜೊತೆಗೆ 3 ಮೂರ್ತಿಗಳು ಸ್ಥಾಪನೆ ಆಗಿವೆ. ಒಂದು ಲಕ್ಷ್ಮಿ, ಮತ್ತೊಂದು ಪಾರ್ವತಿ ಅಥವಾ ಪರಮೇಶ್ವರಿ, ಅದರ ಪಕ್ಕದಲ್ಲಿ ಅರ್ಧನಾರೀಶ್ವರ ದೇವರು. ಅಂದರೆ ಈ 3 ಮೂರ್ತಿಗಳ ಪ್ರತಿಷ್ಠಾಪನೆ ವಿಶೇಷ ಅಂದರೆ ಸಾಮಾನ್ಯವಾಗಿ ಈ ದೇವತೆಗಳು ಈ ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಮುಖ ಮಾಡಿರ್ತವೆ ಮೂರ್ತಿಗಳು. ಆದರೆ ಆ ಮಹಾಮಾಯ ಮಂದಿರದಲ್ಲಿ ಈ ದೇವತೆಗಳು ದಕ್ಷಿಣಾಭಿಮುಖವಾಗಿವೆ. ಅಂದರೆ ಅಲ್ಲಿ ಕೂಡ ತಮ್ಮ ವಿಶಿಷ್ಟತೆಯನ್ನು, ಈ ಅರ್ಧನಾರೀಶ್ವರ ಕಲ್ಪನೆಯನ್ನು, ಶಕ್ತಿಪೀಠವನ್ನು ವ್ಯಕ್ತಪಡಿಸ್ತಕ್ಕಂಥ ವಿದ್ಯಾಕೇಂದ್ರವಾಗಿತ್ತು ಆ ಕುಕ್ಕನೂರು ಅಂತೇಳಿ. ಈಗ ಕುಕ್ಕನೂರು ಯಾವುದೋ ಒಂದು ಸಣ್ಣ ಹಳ್ಳಿಯಾಗಿರ್ಬೋದು, ಆದರೆ ಒಂದಾನೊಂದು ಕಾಲಕ್ಕೆ ಆ ಕುಕ್ಕನೂರು ತನ್ನ ಮಹತ್ವವನ್ನು ಸಾರಿತ್ತು ಅನ್ನೋದನ್ನು ಇದರಿಂದ ನಮಗೆ ಗೊತ್ತಾಗುತ್ತೆ. ಹೀಗಾಗಿ ಆ ಕುಕ್ಕನೂರಿನ ಬಗ್ಗೆ ಇನ್ನೂ ಕೆಲವು ಸಂಶೋಧನೆಗಳು ಆಗಬೇಕಾಗಿದೆ, ಇನ್ನೂ ಕೆಲವು ಮಾಹಿತಿಗಳು ಸಿಗಬೇಕಾಗಿದೆ. ಅಂದರೆ ಆ ಕುಕ್ಕನೂರಿನ ಸುತ್ತಮುತ್ತ ಕುಕ್ಕನೂರನ್ನು ಆಳಿರ್ತಕ್ಕಂಥ ಎಷ್ಟೋ ರಾಜಮನೆತನಗಳು ಆ ಕುಕ್ಕನೂರು ವಿದ್ಯಾಕೇಂದ್ರವನ್ನು ಬೆಳೆಸಿದರು ಅಂತೇಳಿ. ಬರೀ ಶಾತವಾಹನರು, ಅಳೆಯರು, ಶಿಲಾವಾಹನರು ಅಷ್ಟೇ ಅಲ್ಲ, ಅಲ್ಲಿಂದ ಹಿಡಿದುಕೊಂಡು ಈ ಬಾದಾಮಿಯ ಚಾಲುಕ್ಯರು, ಕಲ್ಯಾಣದ ಚಾಲುಕ್ಯರು, ರಾಷ್ಟ್ರಕೂಟರು, ಕಲಚೂರಿಯರು, ಈ ವಿಜಯನಗರದ ಅರಸರವರೆಗೂ ಕೂಡ ಅವುಗಳಿಗೆ ದತ್ತಿದಾನಗಳನ್ನು ಬಿಟ್ಟುಕೊಡ್ತಾ ಇದ್ರು. ಸಾವಿರಾರು ಜನ ಪಂಡಿತರು ಆ ಕುಕ್ಕನೂರಲ್ಲಿದ್ದರಿಂದ ಆಗಿನ ಕಾಲದಲ್ಲಿ ಅವರಿಗೆ ದತ್ತಿಗಳನ್ನು ಕೂಡ ಬಿಟ್ಟುಕೊಡ್ತಾ ಇದ್ರು. ಅಂದರೆ ಸಾವಿರಾರು ಜನ ಪಂಡಿತರು ಆ ಪ್ರದೇಶದಲ್ಲಿದ್ದು ವಿದ್ಯಾದಾನ ಮಾಡ್ತಾ ಇದ್ರು ಅಂತಂದರೆ ಯಾವ ಮಟ್ಟದ ಗುರುಕುಲ ಕೇಂದ್ರವಾಗಿತ್ತು ಅನ್ನೋದು ನಮಗೆ ಅದರಿಂದ ಸ್ಪಷ್ಟವಾಗುತ್ತೆ. ನಂತರದಲ್ಲಿ ಈ ಗುರುಕುಲ ವಿದ್ಯಾ ಪದ್ಧತಿಯಲ್ಲಿ ಅಲ್ಪತನ ಮೂಡಿ
ಅದು ಯಾವುದೋ ರೀತಿಯಾಗಿ ಹೋಗ್ಬಿಡ್ತು. ಮಧ್ಯಯುಗದಲ್ಲಿ ಏನಾಯಿತು, ಆ ಗುರುಕುಲ ಪದ್ಧತಿಗೆ ಪೆಟ್ಟು ಬಿದ್ದ ನಂತರ ಅದು ತನ್ನದಾದ ರೂಪವನ್ನು ಬೇರೆ ಬೇರೆ ರೀತಿಯಲ್ಲಿ ಪಡ್ಕೊಂಡು ಬಿಡ್ತು. ಆದರೆ ಆ ಗುರುಕುಲ ಪದ್ಧತಿಯಲ್ಲಿರ್ತಕ್ಕಂಥ ಅನ್ಯೋನ್ಯತೆಯನ್ನು ನಾವು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಈಗಿನ ಶಿಕ್ಷಣ ಕೂಡ ಒಂದಿಲ್ಲ ಒಂದು ರೀತಿಯಾಗಿ ಆ ಗುರುಕುಲ ಪದ್ಧತಿಯ ಮುಂದುವರಿದ ಭಾಗ ಅಂತ ಹೇಳ್ಬೋದು. ನಾವು ಎಷ್ಟೇ ಮಾತಾಡಿದರೂ ಕೂಡ, ಎಷ್ಟೇ ಆಧುನಿಕತೆ ಅಂತ ಹೇಳಿದರೂ ಕೂಡ, ಮನುಷ್ಯನಿಗೆ 4 ಆಶ್ರಮಗಳೇನಿದ್ದಾವಲ್ಲ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸಾಶ್ರಮ, ಇವುಗಳ ಹಿನ್ನೆಲೆಯಲ್ಲಿ ನಾವು ಜೀವನವನ್ನು ರೂಪಿಸ್ಕೊಳ್ತಾ ಇದ್ದೇವೆ ಭಾರತದಲ್ಲಿ. ಅದನ್ನು ನಾವು ಬೇರೆ ಬೇರೆ ಹೆಸರಿನಿಂದ ಕರಿಬಹುದು. ಈಗ ನಾವು ಬ್ರಹ್ಮಚರ್ಯದಲ್ಲಿ ಅಂದರೆ 25 ವರ್ಷಗಳವರೆಗೆ, ಸಾಮಾನ್ಯವಾಗಿ 25 ವರ್ಷಗಳವರೆಗೆ ವಿದ್ಯೆಯನ್ನು ಪಡ್ಕೊಳ್ತೀವಿ. 25-30 ವರ್ಷಗಳಲ್ಲಿ ಸಾಮಾನ್ಯವಾಗಿ ನಾವು ಗೃಹಸ್ಥಾಶ್ರಮಕ್ಕೆ ಹೆಜ್ಜೆ ಇಡ್ತೀವಿ. ಮದುವೆ ಏನು ಗೃಹಸ್ಥಾಶ್ರಮವನ್ನು ನಡೆಸ್ತಾ ಇದ್ದೀವಿ. ನಂತರದಲ್ಲಿ ಗೃಹಸ್ಥಾಶ್ರಮ ಆದಮೇಲೆ ಮಕ್ಕಳು ಮೊಮ್ಮಕ್ಕಳು ಏನೋ ಆಗುತ್ತವೆ, ವಾನಪ್ರಸ್ಥಾಶ್ರಮವನ್ನು ಮಾಡ್ತೀವಿ. ಆಮೇಲೆ ಮದುವೆಯಾಗಿ ಮಕ್ಕಳಾಗಿ ವಾನಪ್ರಸ್ಥವನ್ನು ನಿರ್ವಹಿಸಿದ ಮೇಲೆ ಏನು ಮಾಡ್ತೀವಿ, ನಾವು ಆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮದುವೆ ಮಾಡಿ ಅವರಿಗೆ ಒಂದು ರೂಪವನ್ನು ಕೊಟ್ಟು ಏನು ಮಾಡ್ತೀವಿ, ನಾವು ಸನ್ಯಾಸಾಶ್ರಮಕ್ಕೆ ಕಾಲಿಡ್ತಾ ಇದ್ದೇವೆ. ಇವತ್ತು ಸನ್ಯಾಸಾಶ್ರಮದ ಕಲ್ಪನೆ ವೃದ್ಧಾಶ್ರಮದ ಕಲ್ಪನೆ ಆಗಿರ್ಬೋದು. ಹಿಂದೆ ಸನ್ಯಾಸಾಶ್ರಮಕ್ಕೆ ಅರಣ್ಯಗಳಿಗೆ ಹೋಗ್ತಾ ಇದ್ದರೆ, ಇಂದು ಆ ಅರಣ್ಯ ಬೇರೆ ರೂಪವನ್ನು ಪಡೆದುಕೊಂಡಿದೆ, ಅದು ವೃದ್ಧಾಶ್ರಮವನ್ನು ಪಡೆದುಕೊಂಡಿದೆ. ಆ ವೃದ್ಧಾಶ್ರಮಕ್ಕೆ ತನ್ನದಾದ ಇತಿಮಿತಿಗಳಿದ್ದಾವೆ. ಆ ವೃದ್ಧಾಶ್ರಮವನ್ನು ದಾಟಿ ಮಾನವೀಯ ಮೌಲ್ಯಗಳಿಗೆ ಒತ್ತು ಕೊಡ್ತಕ್ಕಂಥ ಒಂದು ಸನ್ಯಾಸಾಶ್ರಮದಲ್ಲಿ ಬರಬೇಕಾಗುತ್ತದೆ. ಅಂದರೆ ಸನ್ಯಾಸಾಶ್ರಮದಲ್ಲಿ ನಶ್ವರತೆಯನ್ನು ಹೇಳಿಕೊಡೋದ್ರ ಜೊತೆಗೆ ಈಶ್ವರತೆಯು ಕೂಡ ಭಾಳ ಮುಖ್ಯ ಆಗುತ್ತೆ. ಸಾಮಾನ್ಯವಾಗಿ ಈ ವಿಹಾರಗಳು, ಬೌದ್ಧ ಕೇಂದ್ರಗಳು ನಶ್ವರತೆಗೆ ಒತ್ತು ಕೊಟ್ಬಿಟ್ಟು ಈಶ್ವರತೆಯನ್ನು ಮರೆತುಬಿಟ್ಟು, ಆದರೆ ಬೇರೆ ವಿದ್ಯಾಕೇಂದ್ರಗಳು ಈ ಜೀವನದ ನಶ್ವರತೆಯನ್ನು ವ್ಯಕ್ತಪಡಿಸೋದ್ರ ಜೊತೆಗೆ ಈಶ್ವರತೆಯನ್ನು ತೋರಿಸಿದವಲ್ಲ, ಅದು ಭಾಳ ಮುಖ್ಯ ಆಗುತ್ತೆ. ಅಂದರೆ ಲೌಕಿಕ ಶಿಕ್ಷಣದ ಜೊತೆಗೆ ಅಲೌಕಿಕ ಶಿಕ್ಷಣವನ್ನು ಕೂಡ ಅವು ಬಿತ್ತರಿಸ್ತಾ ಇದ್ದವು. ಇವತ್ತು ನಾವು ಆಧುನಿಕತೆಯಲ್ಲಿ ಬರೀ ಲೌಕಿಕ ಶಿಕ್ಷಣಕ್ಕೆ ಮಾತ್ರ ಸೀಮಿತವಾಗಿಬಿಟ್ಟಿದ್ದೇವೆ. ಅಲೌಕಿಕ ಶಿಕ್ಷಣವನ್ನು ನಾವು ಗೌಣವಾಗಿ ಕಾಣ್ತಾ ಇದ್ದೇವೆ. ಹೀಗಾಗಿ ಈ ಗೌಣ ರೀತಿಯಲ್ಲಿರ್ತಕ್ಕಂಥ ಎಷ್ಟೋ ಈ ಗುರುಗಳು ಹುಟ್ಕೊಂಡು ಬಿಟ್ಟಿದ್ದಾರೆ. ಅವರು ಗುರುಕುಲದ ಹೆಸರಿನಲ್ಲಿ ಏನೇನೋ ಮಾಡ್ತಾ ಇದ್ದಾರೆ. ಅಂಥವ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ಬೋದು, ಆದರೆ ಒಳ್ಳೆಯ ಗುರುಗಳನ್ನು ಕೂಡ ನಾವು ಇವತ್ತು ನಮ್ಮ ನಡುವೆ ಕಾಣ್ತಾ ಇದ್ದೇವೆ. ಅಂಥ ವ್ಯಕ್ತಿಗಳು ಕೂಡ ಇದ್ದಾರೆ. ಅದನ್ನು ಕೂಡ ಅಲ್ಲಗಳ್ಳಲಿಕ್ಕೆ ಸಾಧ್ಯತೆ ಇಲ್ಲ. ನಿಜವಾದ ಆಧ್ಯಾತ್ಮಿಕ ವಿದ್ಯೆಯನ್ನು ಕಲಿಸ್ತಕ್ಕಂಥ ವ್ಯಕ್ತಿಗಳು ಕೂಡ, ಗುರುಗಳು ಕೂಡ ಈಗಿನ ಆಧುನಿಕತೆಯಲ್ಲಿ ನಾವು ಕಂಡುಕೊಳ್ತಾ ಇದ್ದೇವೆ. ಅಂದರೆ ನಾವು ಗುರುಕುಲ ಪದ್ಧತಿಯನ್ನು ಒಂದಿಲ್ಲ ಒಂದು ರೀತಿಯಾಗಿ ಬೇರೆ ರೀತಿಯಿಂದ ನೋಡಿದರೂ ಕೂಡ ಆ ಗುರುಕುಲ ಪದ್ಧತಿಯ ಮುಂದುವರಿದ ಭಾಗವಾಗಿ ಈ ಆಧುನಿಕ ಜೀವನ ರೂಪುಗೊಂಡಿದೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ಕಾಣ್ಬೋದು. ಆದರೆ ಒಂದು ವ್ಯತ್ಯಾಸ ಅಂತಂದರೆ, ಅಲ್ಲಿರ್ತಕ್ಕಂಥ ಅನ್ಯೋನ್ಯತೆ ಇಲ್ಲಿ ಮಾಯವಾಗಿದೆ. ಮಾಯವಾಗಿರ್ತಕ್ಕಂಥ ಅನ್ಯೋನ್ಯತೆಯನ್ನು ಮತ್ತೆ ನಾವು ಪ್ರತಿಷ್ಠಾಪಿಸಬೇಕಾದ ಜವಾಬ್ದಾರಿ ನಮ್ಮ ಮೇಲಿದೆ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಕಲ್ಯಾಣ ಕರ್ನಾಟಕದ ನಾಗಾವಿ ವಿಶ್ವವಿದ್ಯಾನಿಲಯ ಮತ್ತು ಈ ಕೊಪ್ಪಳ ಜಿಲ್ಲೆಯಲ್ಲಿರ್ತಕ್ಕಂಥ ಯಲಬುರ್ಗಾ ತಾಲೂಕಿನಲ್ಲಿರುವ ಕುಕ್ನೂರು ವಿಶ್ವವಿದ್ಯಾನಿಲಯಗಳು ನಮಗೆ ಬೇರೆ ದಾರಿಯನ್ನು ತೋರಲಿಕ್ಕೆ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಅಲ್ಲಿ ಸಾಕಷ್ಟು ಸಂಶೋಧನೆಗಳಾಗಬೇಕು, ಮಾಹಿತಿಗಳನ್ನು ಇನ್ನೂ ಕೂಡಿ ಹಾಕಬೇಕು. ಆಗ ನಮಗೆ ಅವು ಹೊಸ ದಿಕ್ಕನ್ನು ತೋರಿಸ್ತಕ್ಕಂಥ ವಿಶ್ವವಿದ್ಯಾನಿಲಯ, ಹೊಸ ದಿಕ್ಕನ್ನು ತೋರಿಸ್ತಕ್ಕಂಥ ವಿದ್ಯಾಕೇಂದ್ರಗಳಾಗ್ತಾ ಇದೆ. ಅದನ್ನು ಈ ಕಲ್ಯಾಣ ಕರ್ನಾಟಕದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ, ವಿಶೇಷವಾಗಿ ವಿಜಯನಗರ ಸಾಮ್ರಾಜ್ಯದ ಹಂಪಿಯಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಕನ್ನಡ ವಿಶ್ವವಿದ್ಯಾನಿಲಯ ಮಾಡಬೇಕು ಅಂತೇಳಿ ನಾವು ಆಶಿಸ್ತಾ ಇದ್ದೇವೆ. ಆದರೆ ಕನ್ನಡ ವಿಶ್ವವಿದ್ಯಾನಿಲಯಕ್ಕೆ ಅನೇಕ ಇತಿಮಿತಿಗಳಿರುವುದರಿಂದ, ಅವು ರಾಜಕೀಯ ಆಟದಲ್ಲಿ ಅದರ ಇತಿಯನ್ನು ಸೀಮಿತಗೊಳಿಸಿದ್ರಿಂದ ಅದು ಯಾವ ಮಟ್ಟಕ್ಕೆ ಮಾಡಬೇಕಾಗುತ್ತೋ ಆ ಮಟ್ಟಕ್ಕೆ ಇನ್ನೂ ಬೆಳಿಬೇಕಾಗಿದೆ ಅಂತ ಅನ್ನಿಸ್ತಾ ಇದೆ. ಅದು ಬೆಳಿಬೇಕಾದ್ರೆ ಆ ಭಾಗದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಅದಕ್ಕೆ ಕೈ ಕೂಡಿಸಬೇಕಾಗುತ್ತೆ. ಅಂದರೆ ಹಾಗೆ ನೋಡಿದಾಗ ಏನಾಗುತ್ತೆ, ಈ ಕನ್ನಡದ ಹೆಸರಿನಲ್ಲಿ ರೂಪುಗೊಂಡಿರ್ತಕ್ಕಂಥ ಕನ್ನಡ ವಿಶ್ವವಿದ್ಯಾನಿಲಯಗಳು ಇವುಗಳ ಬಗ್ಗೆ ಅತಿ ಹೆಚ್ಚಿನ ಮಾಹಿತಿಯನ್ನು ದೊರಕಿಸಿಕೊಟ್ಟು ಮತ್ತು ಆಧುನಿಕ ಸಮಾಜದ ಬೆಳವಣಿಗೆಯನ್ನು ಮುಂದೂಡುವುದರಲ್ಲಿ ಅನುಕೂಲ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ನಾವು ಈ ಕಲ್ಯಾಣ ಕರ್ನಾಟಕದ ನಾಗಾವಿ ಮತ್ತು ಕುಕನೂರು ವಿದ್ಯಾಕೇಂದ್ರಗಳನ್ನು ನೋಡಬೇಕಾಗತ್ತೆ. ಆಗ ನೋಡಿದಾಗ ನಮಗೆ
ಇನ್ನಷ್ಟು ಹೊಸ ಒಳವುಗಳು ದೊರಕಲಿಕ್ಕೆ ಸಾಧ್ಯತೆ ಇದೆ. ಕರ್ನಾಟಕದಲ್ಲಿ ಬೇರೆ ಬೇರೆ ವಿದ್ಯಾ ಕೇಂದ್ರಗಳು ಕೂಡ ಇದ್ದಾವೆ. ಆದರೆ ನಾನು ಇಲ್ಲಿ ಈ ಕಲ್ಯಾಣ ಕರ್ನಾಟಕದ ಜಗತ್ತಿನಲ್ಲೇ ಪ್ರಸಿದ್ಧ ಆಗಿರ್ತಕ್ಕಂಥ ವಿದ್ಯಾಕೇಂದ್ರಗಳಿಗೆ ಮಾತ್ರ ಸೀಮಿತಗೊಳಿಸಿದ್ದೇನೆ. ಆ ಹಿನ್ನೆಲೆಯಲ್ಲಿ ಇನ್ನೂ ಹೆಚ್ಚಿನ ಸಂಶೋಧನೆ ನಡೆಯಲಿ ಅಂತೇಳಿ ನಾವು ಈಗಿನ ದಿನಗಳಲ್ಲಿ ಆಶಿಸಬೇಕಾಗಿದೆ. ಮಾನ್ಯರೇ, ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಮತ್ತು ಮುಂದಿನ ಎಪಿಸೋಡ್ನಲ್ಲಿ ಮುಖಾಮುಖಿಯಾಗೋಣ. ನಮಸ್ಕಾರ.